ಚಿಕನ್ ತೊಗೊಂಡಿದ್ದೀನಿ ಅರ್ಧ kg. ಗ್ರೀನ್ ಚಿಕನ್ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮಸಾಲೆನ ಹುರ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಈರುಳ್ಳಿ ಮತ್ತು ಚಕ್ಕೆ ಲವಂಗ, ಇದನ್ನೆಲ್ಲನೂ ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡು. ಮೊದಲಿಗೆ ಕೊಬ್ಬರಿ ರುಬ್ಕೊಳ್ಳೋಣ. ಕಾಯಿನ ರುಬ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಹಾಕೊಂಡು ಮಿಕ್ಸಿಗೆ ರುಬ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು, ಈರುಳ್ಳಿ ಎಲ್ಲ ಕೆಂಪು ಆಗೋವರೆಗೂ, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ನನಗೆ ಈ ಥರ ಮಾಡೋದಂದ್ರೆ ತುಂಬ ಇಷ್ಟ. ಈ ಥರ ಸಣ್ಣಗೆ ರುಬ್ಕೊಳ್ಳಿ. ಈಗ ಇದನ್ನು ಒಲೆ ಮೇಲೆ ಇಟ್ಕೋಬೇಕು. ಸ್ವಲ್ಪ ಹೊತ್ತು ಕಾಯಾಕ್ಬಿಡಿ. ಒಂದು 5 ನಿಮಿಷ ಒಲೆ ಮೇಲೆ ಈ ಥರ ಇಟ್ಟಿರಿ. ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಪರವೆಲೆ ಹಾಕೋಣ. ಉಪ್ಪು ಹಾಕೋತಾ ಇದ್ದೀನಿ. ಅರ್ಧ ಟೊಮೆಟೊ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಮಸಾಲೆ ಹಾಕೊಳ್ಳಿ ರುಬ್ಬಿರೋದನ್ನ. ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ರುಬ್ಬಿದ್ದು. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಸ್ವಲ್ಪ. ಚಿಕನ್ ಕುದಿಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರಿ. ಎಲ್ಲ ಮಸಾಲೆ ಹತ್ಬೇಕಲ್ವ ಅದಕ್ಕೆ. ಇವಾಗ 10 ನಿಮಿಷ ಆಯ್ತು. ಅದಕ್ಕೆ ಕೊಬ್ಬರಿ ರುಬ್ಕೊಂಡಿದ್ದೀವಲ್ಲ ಅದು ಹಾಕೋಣ. ಚೆನ್ನಾಗಿ ಕುದಿಸ್ಕೊಳ್ಳಿ. ಕೊಬ್ಬರಿ ರುಬ್ಬಿದ್ದು ಹಾಕಿರ್ತೀವಲ್ವ, ಎಲ್ಲ ಚೆನ್ನಾಗಿ ಕುದಿಬೇಕು. ಈ ಥರ ಆಗಿದೆ ನೋಡಿ. ಇನ್ನು ಸ್ವಲ್ಪ ಕುದಿಬೇಕಿದು. ಕೊಬ್ಬರಿ ಹಾಕಿದ್ದೀವಲ್ವ, ಎಲ್ಲ ಕುದ್ಮೇಲೆ ಚೆನ್ನಾಗಿ ಬರುತ್ತೆ. ಗ್ರೀನ್ ಚಿಕನ್ ರೆಡಿ ಆಗಿದೆ ನೋಡಿ. ಇದರಲ್ಲಿ ಚಪಾತಿ ರೈಸು ತಿನ್ಬೋದು, ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಇದು